ಸರ್ ನಿಮ್ಮ ಹೆಸರು ಹೇಳಿ. ನರಸಪ್ಪ ಸರ್. ಸರ್ ಇದು ಬನ್ನರ್ಘಟ್ಟ ಟೌನು ಸಿಟಿ. ಸರ್ ಯಾವ ದೇವಸ್ಥಾನ ಇದು? ಚಂಪಕದಾಮ ಸ್ವಾಮಿ ದೇವಸ್ಥಾನ. ಅಂದರೆ ಕೃಷ್ಣ ಅವತಾರ? ಇಲ್ಲ ಇಲ್ಲ ವೆಂಕಟರಮಣ ಸ್ವಾಮಿನೇ. ಅದೇ ಕೃಷ್ಣ ವೆಂಕಟರಮಣ ಸ್ವಾಮಿ ಎಲ್ಲ ವಿಷ್ಣು ಅವತಾರನಲ್ಲ? ಅಲ್ಲಿ ತಿರುಪತಿಯಾಗ ಒಂದು ದೇವ್ರಿದೆ, ಇಲ್ಲಿ ಶ್ರೀದೇವಿ ಇಬ್ಬರು ಇದ್ದಾರೆ. ಹಾಂ ಹಾಂ, ಶ್ರೀದೇವಿ ಭೂದೇವಿ. ಹಾಂ ಹಾಂ. ಸರ್ ಪುರಾತನದ ಇದು? ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಶೇಷ ಹೇಳಿ. ಏನೇ ನೆನ್ಸ್ಕೊಂಡ್ರು ಒಳ್ಳೇದಾಗ್ತದೆ. ಹಾಂ. ಜನ ಎಲ್ಲಿ ಜಾತ್ರೆ ಎಲ್ಲಾನು ಸಖತ್ತಾಗತ್ತದೆ. ಹಾಂ. ಎಲ್ಲ ತಮಿಳವ್ರು ಜಾಸ್ತಿ. ನಾವು ಏನು ನೆನ್ಸ್ಕೊಂಡ್ರೆ ಅದಾಗ್ತದೆ. ಹಾಂ ಹಾಂ ಹಾಂ. ನಾವು ಏನಾರ ನೆನ್ಸ್ಕೊಳ್ಳಿ ಊರ್ಕಿತ ಬರೋಳಗ ಇದಾಗ್ತದೆ. ಈಗ ಇದು ಏನು ಕಲ್ಯಾಣಿ ಇದೆಯಲ್ಲ, ಸೂರ್ಯಮುಖಿ ಸರ್, ಅಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ್ರೆ ನಾವು ಏನಾರ ನೆನ್ಸ್ಕೊಂಡು. ಎಲ್ಲಿ ಸ್ನಾನ ಮಾಡಬೇಕು? ಕಲ್ಯಾಣಿ ಇಲ್ಲಿ. ಈ ಒಳಗಡೆ ಮೆಟ್ಲತ್ತಿ ಹೋಗಿ ಹಿಂದೆ ಹೋಗ್ಬೇಕಾ? ಕಾಡು ಒಳಗಡೆ ಹೋಗಿ 2 ಕಿಲೋಮೀಟ್ರು. ಹಾಂ ಹಾಂ ಹಾಂ. ಕಾಡು ಒಳಗಡೆ ಹೋಗಿ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಚರ್ಮದ ಕಾಯಿಲೆ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಂ ಹಾಂ. ಅವರೆಲ್ಲ ಹೋಗಿ ಮುಳುಗಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಈಗ ಮೆಟ್ಲತ್ತು ಹೋಗ್ಬೇಕು, 2 ಕಿಲೋಮೀಟ್ರ್ ಹೋಗ್ಬೇಕು ಕಾಡು ಒಳಗಡೆ ಇದೆ. ಕಾಡು ಒಳಗಡೆ. ಹಾಂ ಹಾಂ ಹಾಂ. ವಿಶೇಷ ಇದು ಯಾವಾಗ ಜಾತ್ರೆ? ಮಾರ್ಚಲ್ಲಿ. ಹಾಂ, ಯುಗಾದಿ ಹಬ್ಬ ಆದ್ಮೇಲೆ? ಉಗಾದಿ ಹಬ್ಬ ಉಗಾದಿ ಹಬ್ಬಕ್ಕೆ ಮುಂದೆ ಸರ್. ಮುಂದೆನಾ? ಯುಗಾದಿ ಮುಂದೆ. ಹಾಂ ಹಾಂ ಹಾಂ. ತುಂಬ ಜನ ಸೇರ್ತಾರೆ. ತುಂಬ ಜನ ಪುರಾತನದು ಅಂದರೆ ಎಷ್ಟು ವರ್ಷದ ಇರ್ಬೋದು? ಏನಂದ್ರೆ ಹಾಂ, ಚೋಳರ ಕಾಲದ್ದು. ಮುಜರಾಯಿಗೆ ಸೇರಿದೆಯಾ ಅಥವಾ ಮುಜರಾಯಿಗೆ? ಹಾಂ ಹಾಂ ಹಾಂ. ಅಂದರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮಂಗಳಮುಖಿಯರು ಅಂತಿದಾರಲ್ಲ, ಹಾಂ ಹಾಂ ಅವರು ತುಂಬಾ ಚೆನ್ನಾಗಿ ಬರ್ತಾರೆ. ಅವ್ರದೇ ಪೂಜೆ ಇಲ್ಲಿಗೆ ಆಲ್ಮೋಸ್ಟ್ ಅವರು ಇಲ್ಲ ಅಂತಂದ್ರೆ ತುಂಬಾ ಜನ ಬರ್ತಾರೆ. ಅವ್ರದ್ದು ಅರ್ಕೆ ಇರುತ್ತೆ, ಬರ್ತಾರೆ ಇಲ್ಲಿ ಕರ್ಗಗಳಿರುತ್ತೆ. ಹಾಂ ಹಾಂ ಹಾಂ. ಬೇಗಳಮ್ಮ ಅಂತ ಹೇಳ್ತಾರಲ್ಲ, ಬೇಗಳಮ್ಮ ಅವ್ರು ಜಾಸ್ತಿ. ಬೇಗಳಮ್ಮ ಅಂದರೆ ಅಂದ್ರೆ ಮಂಗಳಮುಖಿಯವ್ರದ್ದು ಹೌದಾ? ಅಂದರೆ ಬೆಂಗಳೂರಿಗೆ ಸಿಟಿ ಮಾರ್ಕೆಟ್ಗೆ ಒಂದು 20 ಕಿಲೋಮೀಟ್ರ್ ಆಗುತ್ತಾ? 20 ಕಿಲೋಮೀಟ್ರು. ಅಂದರೆ ತುಂಬ ಇವರು ಬರ್ತಾರೆ, ಟೂರಿಸ್ಟ್ ಬರ್ತಾರೆ ಇದಕ್ಕೆ. ಝೂಗೆ ಬಂದವರು ಇದಕ್ಕೆ ಬರ್ಬೋದು, ಐ ಮೀನ್ ಬರ್ತಾರೆ ನೋಡೋದಕ್ಕೆ. ಹಾಂ ಹಾಂ. ಎಷ್ಟು ಜನ ಸ್ಟಾಫ್ ಇರ್ಬೋದು? ಪೂಜಾರಿ ಎಷ್ಟು ಜನ ಇರ್ಬೋದು? ಪೂಜಾರಿ ಒಂದು 8 ಜನ. ಹಾಂ ಹಾಂ ಹಾಂ. ವಿಶೇಷ ಅಂದರೆ ಯಾವ ವಾರ ಪೂಜೆ? ಶನಿವಾರನೇ? ಶನಿವಾರ. ಹಾಂ ಹಾಂ. ಆಯಿತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.